ಆಡಳಿತ ವಿಪಕ್ಷ ಶಾಸಕರ ನಡುವಿನ ಅನುದಾನ ತಾರತಮ್ಯ ಈಗ ಮತ್ತೊಂದು ಹಂತವನ್ನು ತಲುಪಿದೆ. ಅನುದಾನಕ್ಕಾಗಿ ಜೆಡಿಎಸ್ ಶಾಸಕರೊಬ್ಬರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸರ್ಕಾರದ ನಡೆ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇತ್ತ ಕಾಂಗ್ರೆಸ್ ನಾಯಕರು ಮಾತ್ರ ಬಿಜೆಪಿ ಅವಧಿಯ ಅನುದಾನ ವಿಚಾರ ಪ್ರಸ್ತಾಪಿಸಿ ಕೌಂಟರ್ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಿಲ್ಲ, ನಮಗೆ ಅನುದಾನ ಸಿಗ್ತಿಲ್ಲ ಅನ್ನೋದು ಶಾಸಕರ ಆರೋಪ ಆಗಿತ್ತು. ಕೇವಲ ಬಿಜೆಪಿ ಅಷ್ಟೇ ಅಲ್ಲ, ಕಾಂಗ್ರೆಸ್ ಶಾಸಕರು ಕೂಡ ಈ ಬಗ್ಗೆ ಧ್ವನಿ ಎತ್ತಿದ್ರು, ಅಸಮಾಧಾನ ಹೊರಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಸ್ವಪಕ್ಷ ಶಾಸಕರಿಗೆ 50 ಕೋಟಿ ರೂಪಾಯಿ ಅನುದಾನ ನೀಡಲಾಗಿತ್ತು. ಆದರೆ ವಿಪಕ್ಷ ಶಾಸಕರಿಗೆ ಘೋಷಣೆ ಮಾಡಿದ 25 ಕೋಟಿಯೂ ಸಿಗ್ತಿಲ್ವಂತೆ. ಹೀಗಾಗಿ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಶಾಸಕರ ಆಕ್ರೋಶ, ಅಸಮಾಧಾನ ಮುಂದುವರೆದಿತ್ತು. ಈ ಮಧ್ಯೆ ಅನುದಾನಕ್ಕಾಗಿ ನಡೆದಿದ್ದ ಹೋರಾಟ ಮತ್ತೊಂದು ಹಂತ ತಲುಪಿದೆ. ಅಭಿವೃದ್ಧಿ ಕಾರ್ಯಕ್ಕೆ ಅನುದಾನ ತಾರತಮ್ಯ, ಹೈಕೋರ್ಟ್ ಮೆಟ್ಟಿಲೇರಿದ ಜೆಡಿಎಸ್ ಶಾಸಕ. ಅನುದಾನ ಸಿಗದ ಹಿನ್ನೆಲೆ ಶ್ರೀನಿವಾಸಪುರ ಜೆಡಿಎಸ್ ಶಾಸಕ ವೆಂಕಟ ಶಿವಾರೆಡ್ಡಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕಳೆದ 2.5 ವರ್ಷಗಳಿಂದ ಸರ್ಕಾರದಿಂದ ಕ್ಷೇತ್ರಕ್ಕೆ ಯಾವುದೇ ಅನುದಾನ ಬಂದಿಲ್ಲ, ನನ್ನ ಕ್ಷೇತ್ರಕ್ಕೆ 25 ಕೋಟಿ ನೀಡುತ್ತೇವೆ ಅಂತ ಹೇಳಿದ್ರು. ಇದುವರೆಗೂ ಅನುದಾನ ಮಾತ್ರ ಶೂನ್ಯ. ಆದರೆ ಇತರೆ ಶಾಸಕರಿಗೆ ಸರ್ಕಾರ 50 ಕೋಟಿ ಅನುದಾನ ನೀಡಿದೆ ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಅನ್ಯಾಯದ ವಿರುದ್ಧ ಕಾನೂನು ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಇದುವರೆಗೂ ಅನುದಾನವನ್ನು ನೋಡೇ ಇಲ್ಲ, ಕೊಡ್ತೇನೆ ಅಂತ ಹೇಳ್ತಾರೆ. 25 ಫಸ್ಟ್ 25 ಕೋಟಿ CM ನನಗೂ ಬರೆದ್ರು ರಿಲೀಸ್ ಅಂತ, ಬರಲೇ ಇಲ್ಲ. ಅವ್ರಿಗೆಲ್ಲ ಅವ್ರ ಪಾರ್ಟಿಯವ್ರಿಗೆಲ್ಲ 25 ಕೋಟಿ ರಿಲೀಸ್ ಮಾಡಿದರು ಕಳೆದ 2 ವರ್ಷದಲ್ಲಿ. ಅದು ಹೋಯಿತು. ಮತ್ತು 10 ಕೋಟಿ ಅನುದಾನವನ್ನು ಅಪ್ರೂವ್ ಮಾಡಿದರು, ಅನುಮೋದನೆ ಮಾಡಿದ್ದಾರೆ. ಇದು ಕೂಡ ಕೊಟ್ಟಿದ್ದಾರೆ. ಏನು ಅನುಮೋದನೆ ಕೊಟ್ಟು ಎಲ್ಲ ವರ್ಕ್ಸೆಲ್ಲ ಲಿಸ್ಟ್ ಕೊಟ್ಟು ನಾವೆಲ್ಲ ಅಪ್ರೂವ್ ಮಾಡಿದ್ದಾರೆ. ಇದು ಒಂದು ನಯಾ ಪೈಸೆನೂ ಬಿಡುಗಡೆ ಮಾಡಿಲ್ಲ. ಅನುದಾನ ತಾರತಮ್ಯ ಆರೋಪಕ್ಕೆ ಸಿಎಂ ಗರಂ. ಯಾವುದೇ ತಾರತಮ್ಯ ಮಾಡಿಲ್ಲ ಎಂದ ಪರಂ. ಅನುದಾನ ತಾರತಮ್ಯ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಸುಖ ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ, ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಸಿಎಂ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಿಎಂ ಎಲ್ಲರಿಗೂ 50 ಕೋಟಿ ಕೊಟ್ಟಿದ್ದಾರೆ, ಈ ಹಿಂದೆ ಬಿಜೆಪಿಯವರು ಏನ್ ಮಾಡಿದ್ರು ಅಂತ ನೆನಪು ಮಾಡಿಕೊಳ್ಳಲಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ನೀಡಿದ್ದಾರೆ. ಇತ್ತ ಜೆಡಿಎಸ್ ಬಿಜೆಪಿಯವರಿಗೂ ಅನುದಾನ ಕೊಟ್ಟಿದ್ದೇವೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಅವರಿಂದ ಕೊಟ್ಟಿದ್ರು ಅಂತ, ಅವರ ಸರ್ಕಾರದಲ್ಲಿದ್ದಾಗ ಏನು ಸಮ್ಮಿಶ್ರ ಸರ್ಕಾರದಲ್ಲಿದೆ ಎಷ್ಟು ಅನುದಾನ ಕೊಟ್ಟಿರುತ್ತೆ. ಈಗ ಬಿಜೆಪಿಯವರು ಎಷ್ಟು ಅನುದಾನ ಕೊಟ್ಟಿದ್ರು ಅಂತ ಅಲ್ಲಿಗೆ ಸುಳ್ಳು ಆರೋಪಗಳನ್ನು ಮಾಡಕ್ಕೆ ಹೋಗ್ಬಾರ್ದು. ಅವರು ಇದ್ದಾಗ ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ, ಈಗ ಆರೋಪಗಳನ್ನು ಮಾಡೋದು, ಸುಳ್ಳುಗಳು ಹೇಳೋದು, ಜನಗಳ ದಾರಿ ತಪ್ಪಿಸೋದು, ಇದನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ನವರು. ಇವ್ರೇನು ಮಾಡಿದ್ದಾರೆ? ಅವ್ರೇನು ಮಾಡಿದರು? BJP ಅವ್ರು ಏನು ಮಾಡಿದರು? ಅವ್ರಿಗೆ ಜ್ಞಾಪಿಸ್ಕೊಳ್ಳೋಕೆ ಹೇಳಿ. BJP ಅವರು ನಮಗೆಲ್ಲ ಎಷ್ಟು ಕೊಟ್ಟಿದ್ರು? ನಮಗೆಲ್ಲ ಅದು ನೋಡಿ, ನಾವು ಆ ರೀತಿ ಮಾಡೋಕ್ಕೆ ಹೋಗೋದಿಲ್ಲ. ಸಮಗ್ರವಾದ ಅಭಿವೃದ್ಧಿಗೋಸ್ಕರ ಹಣ ಕೊಡ್ತೀವಿ, ಅದೆಲ್ಲ ಏನು ಆ ರೀತಿ ತಾರತಮ್ಯ ಮಾಡೋಕ್ಕೆ ಹೋಗೋದಿಲ್ಲ. ಕೋರ್ಟ್ ಮೆಟ್ಟಿಲೇರೋ ಮೂಲಕ ಅನುದಾನ ತಾರತಮ್ಯ ಜಟಾಪಟಿ ಮತ್ತಷ್ಟು ತೀವ್ರಗೊಂಡಿದೆ. 1 ತಿಂಗಳಲ್ಲಿ ಹಣ ಬಿಡುಗಡೆ ಮಾಡಿಸುವಂತೆ ಸರ್ಕಾರಕ್ಕೆ ನಿರ್ದೇಶಿಸಿ ಅಂತ ಶಾಸಕ ಅರ್ಜಿ ಸಲ್ಲಿಸಿದ್ದು, ಕೋರ್ಟ್ ನೀಡೋ ಆದೇಶ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.